ನನ್ನ ಮಗಳು ತವ್ರ ಮನೆಯಲ್ಲಿದ್ದಷ್ಟೇ ಸುಖವಾಗಿ ಇಲ್ಲೂ ಇರ್ತಾಳೆ ಅಂತ ಅಂದ್ಕೊಂಡಿದ್ದೆ. ದೀಪಾವಳಿ ಹಬ್ಬಕ್ಕೆ ಮಗಳನ್ನ ಅಳಿಯನ್ನ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಇಲ್ಲಿ ಪರಿಸ್ಥಿತಿ ನೋಡ್ತಿದ್ರೆ ಅವಳಿಲ್ಲಿ ಸುಖವಾಗಿದ್ದಾಳೆ ಅಂತ ನಾವು ಅಂದ್ಕೊಂಡಿದ್ದು ಭ್ರಮೆ ಅನ್ನಿಸ್ತಿದೆ. ನಾವು ಹೋದ ಸಲ ಈ ಮನೆಗೆ ಬಂದಾಗ ನೀನು ಈ ಮನೆಗೆ ಕುತ್ತು ತರೋ ಅಂತ ಕೆಲಸ ಮಾಡ್ತೀಯ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ನೀನು ಈ ರೀತಿ ಬದಲಾಗಿರೋದನ್ನು ನೋಡಿ ನಾವು ಹೆಮ್ಮೆ ಪಡೋ ಭಾಗ್ಯನೂ ಇಲ್ಲದೆ ನಿನ್ನ ಭವಿಷ್ಯದ ಬಗ್ಗೆನೇ ಭಯ ಪಡೋ ಹಾಗಾಗಿದೆ. ಅಯ್ಯೋ, ಈಗ ಆಗ್ಬಾರ್ದೇ ಇರೋದು ಏನಾಗೋಯ್ತು ಅಂತ ಹಿಂಗೆ ಓಲಾಡ್ತಾ ಇದ್ದೀರಿ? ಅಲ್ಲ, ಒಂದು ಅಟ್ಟೆ ಅಂದ್ಮ್ಯಾಕೆ ಅಕ್ಕ ತಂಗಿ, ಅತ್ಗೇನಾದ್ನಿ, ಅತ್ತೆ ಸೊಸೆ ಜಗಳ ಅನ್ನೋದೆಲ್ಲ ಇದ್ದೇ ಇರ್ತದಪ್ಪ. ನಾವೇನೋ ನಿಮ್ಮ ಮಗಳಿಗೆ ವರದಕ್ಷಿಣೆ ತಂದು ಕೊಡದೇ ಇದ್ರೆ ಸೀಮೆಣ್ಣೆ ಹಾಕಿ ಸುಟ್ಟಾಕ್ಬಿಡ್ತೀವಿ ಅಂತೆಲ್ಲ ಕಿರುಕುಳ ಕೊಡ್ತಾ ಇದ್ದೀವಿ ಅನ್ನೋ ಥರ ಗೋಲಾಡ್ತಾ ಇದ್ದೀರಲ್ಲ. ಹಾಲ್ಗೆ ಅದೇ ಅಂತ ಬಾಯಿಗೆ ಬಂದಂಗೆ ಮಾತಾಡಬೇಡ. ಎಂತವರು ಸಂಕಟಕ್ಕೆ ಮಾತಾಡ್ತಾರಪ್ಪ. ಯಾಕೆ ನಿಮ್ಮ ಮಗಳು ಈಗ ಬಾವಿಗೆ ಬೀಳ್ತೀನಿ ಅಂತ ಹೋದಾಗ ಬಾಯಿ ಬಡ್ಕೊಂಡು ನೀನು ಹಿಂದೆ ಓಡೋಗಿದ್ದೆ. ಈಗಾಗಲೇ ಎದ್ರುಕೊಂಡಿರೋರ ಮೇಲೆ ಒಂಡ್ರಗಪ್ಪೆ ಹೆಸರು ಅನ್ನೋಂಗೆ ಅತ್ತೆ ಸೊಸೆ ಜಗಳ, ಸೀಮೆಣ್ಣೆ ಹಾಕಿ ಸುಡೋದು ಅಂತೆಲ್ಲ ಅಪ್ಸಪ್ನ ಮಾತಾಡ್ತಿಯಲ್ಲ. ಏನು ಹೇಳ್ಬೇಕು ಹೇಳು? ನಾನು ನಿಮಗೆ ಮಾತು ಕೊಟ್ಟಂಗೆ ಐಸು ಮೇಡಮ್ ಅವ್ರನ್ನ ಸುಖವಾಗಿ ನೋಡ್ಕೊಂಡಿವ್ನಿ. ಯಾವುದು ಅಳಿ ಅಂದರೆ ಸುಖ ಅಂದರೆ ಹೊಟ್ಟೆ ತುಂಬ ಊಟ, ಆಳು ಕಾಳು, ಹಳ್ಳಿಯವ್ರ ಬಾಯಿಂದ ಗೌಡ್ತಿ ಅನ್ನೋ ಪಟ್ಟ. ನಿಮ್ಮ ಪ್ರಕಾರ ಸುಖ ಅಂದರೆ ಇದೇನಾ? ನೆಮ್ಮದಿ ಅಂದರೆ ಇದೇನಾ? ತಾಳಿ ಕಟ್ಸಿ ಮನೆ ತುಂಬಿಸ್ಕೊಂಡಿರೋ ಸೊಸೆನ ಯಾವ ನಾವು ಕೌಡೆ ಶಾಸ್ತ್ರ ಅವ್ನು ಹೇಳ್ದ ಅಂತ ಗಂಡನಿಂದ ದೂರ ಇರುವಂತ ನಿರ್ಬಂಧ ಹಾಕಿದಾರಲ್ಲ, ಅದು ಸುಖನಾ? ಅಮ್ಮ, ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಇವ್ರು ಯಾರು ನನ್ನ ಗಂಡನಿಂದ ದೂರ ಇರ್ಬೇಕು ಅಂತ ಕಂಡೀಷನ್ ಹಾಕಿಲ್ಲಮ್ಮ. ಇವ್ರಷ್ಟು ಸ್ವಾರ್ಥಿಗಳಾಗಿದ್ರೆ ನಮ್ಮಿಬ್ರು ಒಟ್ಟಿಗೆ ಇರೋದಕ್ಕೆ ಬಿಡ್ತಾ ಇರ್ಲಿಲ್ಲ. ನೀನು ನಿನ್ನ ಮಗಳ ಮೇಲಿನ ಪ್ರೀತಿ ತೋರಿಸ್ಕೊಳ್ಳೋ ಆತರದಲ್ಲಿ ಇವ್ರ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದೀಯಾ. ಅಮ್ಮ, ಇದು ನನ್ನ ಮನೆ, ಇವರು ನನ್ನವರು. ಇವರಲ್ಲಿ ಯಾರಿಗೆ ತೊಂದರೆ ಆದ್ರೂ ಅವಮಾನ ಆದ್ರೂ ನಾನು ಸಹಿಸೋದಿಲ್ಲ. ಆ ಗೌಡೆ ಶಾಸ್ತ್ರಿ ಹೇಳಿದ್ದು ನಿಜ ಆಗುತ್ತೋ ಬಿಡುತ್ತೋ ಅನ್ನೋದನ್ನು ಯೋಚನೆ ಮಾಡಲಿಲ್ಲ ನಾನು. ಆದ್ರೆ ನನ್ನ ಗೌಡ್ರು ನಂಬಿದ್ರು. ಆ ಶಾಸ್ತ್ರದವನ್ ಮಾತು ಮೀರಿದ್ರೆ ಅವ್ರ ತಾಯಿಗೆ ಏನಾದ್ರೂ ಆಗತ್ತೆ ಅನ್ನೋ ಭಯದಲ್ಲೇ ಪ್ರತಿ ಕ್ಷಣನೂ ಬದುಕಬೇಕಾಗಿತ್ತು. ಅವರಿಗಷ್ಟು ಕಷ್ಟ ಕೊಟ್ಟು ನಾನ್ ಸಂತೋಷ ಪಡ್ಬೇಕು ಅನ್ನೋಷ್ಟು ಸ್ವಾರ್ಥಿ ಅಲ್ಲಮ್ಮ ನಿನ್ ಮಗಳು. ನಾನು ಗೌಡ್ರು ಮಾತಾಡ್ಕೊಂಡೆ ದೂರ ಇರ್ಬೇಕು ಅಂತ ತೀರ್ಮಾನ ಮಾಡಿದ್ದು. ಈಗ ಆ ಶಾಸ್ತ್ರಿ ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗಿದೆ. ಮುಂದೇನ್ ಮಾಡ್ಬೇಕು ಅನ್ನೋದನ್ನ ಅತ್ತೆನೇ ತೀರ್ಮಾನ ಮಾಡ್ತಾರೆ. ದುಃಖ ಸಂತೋಷದ ಬಗ್ಗೆ ಕಾಳಜಿ ತೋರಿಸೋದಕ್ಕೆ ಇಡೀ ಕುಟುಂಬನೇ ಇದೆ ಅಮ್ಮ. ಅಪ್ಪಂಗಿಂತ ಹೆಚ್ಚು ಕಾಯೋ ಗಂಡ ಇದ್ದಾರೆ, ಅಮ್ಮಂಗಿಂತ ಹೆಚ್ಚು ಪ್ರೀತಿ ತೋರಿಸೋ ಅತ್ತೆ ಇದ್ದಾರೆ. ಇನ್ನೇನಮ್ಮ ಬೇಕು ನನ್ಗೆ? ನೋಡಿ, ನೀವ್ ಈ ಮನೆಗೆ ಅತಿಥಿಗಳಾಗಿ ಯಾವಾಗ ಬಂದ್ರೂ ಈ ಮನೆ ಬಾಗ್ಲು ತೆರೆದೇ ಇರುತ್ತೆ. ಅದೇ ಮಗಳು ಅನ್ನೋ ಅಧಿಕಾರ ಇಟ್ಕೊಂಡು ಬರೋದಾದ್ರೆ ಈ ಮನೆ ಬಾಗ್ಲು ಮುಚ್ಚಿರುತ್ತೆ. ಐಸು ಮೇಡಮ್ ಅವರೇ, ಯಾಕೆ ಹಿಂಗೆ ತೆಗ್ದ ಹೋಗ್ದ ಅನ್ನಂಗೆ ಮಾತಾಡ್ತಿದ್ದೀರಾ? ಅವ್ರು ಬೇರೆ ಯಾರು ಅಲ್ಲ, ನಮ್ಮವರೇಯ. ಹೆಣ್ಣು ಕೊಟ್ಟು ಅತ್ತೆ ಮಾವ, ಕಣ್ಣು ಕೊಟ್ಟು ದ್ಯಾವರು ಅಂತಾರೆ. ಆದರೆ ನೀವು ನನಗೆ ಮಾತ್ರ ಕಣ್ಣಲ್ಲ, ನನ್ನ ಇಡೀ ಕುಟುಂಬ.